ಸ್ವಲ್ಪ ಅಲ್ಲೇ ಉಳಿಸಿ ಸ್ವಲ್ಪ ಉಳಿಸಿ. ನಮಸ್ಕಾರ ಸ್ನೇಹಿತರೆ, ನನ್ನ ಪ್ರಾಣ ಸ್ನೇಹಿತರುಗಳನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ಸಂಕ್ರಾಂತಿ ಹಬ್ಬದಲ್ಲಿ. ನಾನು ಯಾಕೆ ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಯಾಕೆಂದರೆ ನೀವೇನು ನೋಡ್ತಾ ಇದ್ರಿ ಇಲ್ಲಿ ಚಿತ್ರದಲ್ಲಿ, ಈ ಸಂಕ್ರಾಂತಿ ಹಬ್ಬದ ದಿವಸ ಪ್ರತಿಯೊಬ್ಬರು ದನ ಹಿಡ್ಕೊಂಡಿರೋರು. ಮುಂದೆ 10 ವರ್ಷದ ಹಿಂದೆ ಪ್ರತಿಯೊಂದು ಮನೇಲೂ ಹಳ್ಳಿಕಾರಸನ ಸಾಕಿದಂಥವ್ರು. ಇಲ್ಲಿ ನೀವು ಸಂಕ್ರಾಂತಿ ಹಬ್ಬದಲ್ಲಿ ನೋಡ್ತಾ ಅಂಥವ್ರು ಮನೆಗೆ 3-4 ಅಂತ ಹಸುಗಳನ್ನ ಸಾಕಿದ್ರು ಇವರು. ಅದಲ್ಲದೆ 3-4 ತಲೆಗಳಿಂದಲೇ ಯಾವಾಗ್ಲೂ ಇಲ್ಲೇ ಅವರು ಸಂಕ್ರಾಂತಿ ಹಬ್ಬದ ದನಗಳಿಗೆ ಕಿಚ್ಚ ಹಾಯಿಸ್ತಾ ಇದ್ದಂಥ ಜಾಗ ಇದು. ಆದ್ದರಿಂದನೇ ಈ ಅಂಥ ಜನಗಳು ಹಸು ಸಾಕೋದ್ರಲ್ಲೇ ಆಗಲಿ ಪ್ರತಿಯೊಬ್ಬರು ಒಗ್ಗಟ್ಟಿನ ಕೂಡಿ ಇಲ್ಲಿ ಯಾವಾಗೂ ಕಿಚ್ಚಾಯಿಸ್ತಾರೆ ದನಗಳು ಸಾಕನ ಆ ಥರ ಸಾಕ್ತಾರೆ. ಆದ್ದರಿಂದನೇ ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನು ನೀವೊಬ್ಬರು ಪ್ರತಿಯೊಬ್ಬರೂ ಇದನ್ನ ನೋಡಿ ತಿಳ್ಕೋಬೇಕಂತ ನಾನು ನಿಮಗೆ ತಿಳಿಸ್ತೀನಿ ನನ್ನ ಸ್ನೇಹಿತರೆ. ಆಮೇಲೆ ನೀವೇನು ಇಲ್ಲಿ ನೋಡ್ತಾ ಇದ್ದೀರ ದೇವಸ್ಥಾನ ಅಂತ ನೋಡಿದ್ರಿ, ಅಲ್ಲಿ ಪ್ರತಿಯೊಬ್ಬರು ಮನೆಯವರು ತಗೊಬಂದು ಪೂಜೆ ಮಾಡಿಸಿ ಕಜ್ಜಾಯ ಬಾಳೆಹಣ್ಣು ಎಲ್ಲ ತಗೊಬಂದು ಪೊಂಗಲ್ ಥರ ಮಾಡಿ ದನಗಳಿಗೆ ಏನು ತೊಂದರೆ ಆಗಬಾರ್ದು, ಮುಂದೆ ಯಾವುದೇ ಕಾಯಿಲೆ ಕಸಾಲೆ ಬರಬಾರ್ದು ಅಂದ್ಬಿಟ್ಟು ಪೂಜೆ ಮಾಡಿಸಿ ಪ್ರತಿಯೊಬ್ಬರು ದನಗಳ ಮೈ ಮೇಲೆ ಹಾಕಿ ಮನೆಗೆ ಹೊಡ್ಕೋಗುವಂಥ ಪದ್ಧತಿ ಇಲ್ಲಿ ಅನುಸರಿಸ್ತಾರೆ ಪ್ರತಿಯೊಬ್ಬರು ಮನೆಯಲ್ಲಿ. ಮಾಡ್ತಾನ ಒಳ್ಳೆ ಸಾಧನೆ ಮಾಡಿದ್ವಿ ಬಿಡು. ಇನ್ನೊಂದು